ನೋಡ್ರಿ ನಮ್ ಮಂದಿ ಯಾರನ್ನು ಸುಮ್ಮನೆ ಅಂತೂ ಮೆರೆಸುದಿಲ್ ಬಿಡ್ರಿ. ಏನರೇ ಆಗ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ರು ಗೆದ್ದಿದ್ದ ಭಾರಿ ಹಿಗ್ಗಾಯ್ತು ನೋಡ್ರಪ್ಪ. ಆಕ್ಚುಲಿ ಇಂಥ ವಿಷಯಕ್ಕ ನಾವು ಮಿರ್ಚಿ ಮಂಡಕ್ಕಿದಾಗ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಆದ್ರೂ ಏನೋ ಇವ್ರಿಬ್ಬರ ಬಗ್ಗೆ ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೆ ಹೇಳ್ದ ನೋಡ್ರಿ. ಅದ್ರಾಗೂ ಇನ್ನೊಂದು ವಿಷಯ ಏನು ಗೊತ್ತಾ, ಗಿಲ್ಲಿಗೆ ಈ ಸಲ ಬಿದ್ದಿರುವಂತ ಓಟ್ಗಳು ಬರೋಬ್ಬರಿ 40 ಕೋಟಿಕಿನ ಹೆಚ್ಚಂತ. ಅಯ್ಯ, ಅದಕ್ಕೂ ಒಂದಿಷ್ಟು ಮಂದಿ ವಾದ ಮಾಡ್ಲಿಕ್ಕೆ ಚಾಲು ಮಾಡಿದ್ರಪ್ಪ. ನಮ್ಮಲ್ಲಿ ಇರುವುದೇ ಒಂದ್ 6-7 ಕೋಟಿ ಮಂದಿ, ಅಂತದ್ರಾಗ 40 ಕೋಟಿ ಓಟ್ ಹೆಂಗ್ ಬಂತು ಅಂತ ಹೇಳಿ. 40 ಕೋಟಿ ಅಂತಂದ್ರ ಒಬ್ರಿಗೆ 99 ಓಟ್ ಮಾಡುವಷ್ಟು ಅವಕಾಶ ಇರ್ತೈತಿ, ನೆನಪಿರ್ತೈತಿಲ್ಲ. ಅಂದ್ರ 40 ಕೋಟಿ ಓಟ್ ಅಂದ್ರ ಒಂದ್ 40 ಲಕ್ಷ ಮಂದಿಯರೇ ಮೊಬೈಲ್ ಇಂದ ಓಟ್ ಮಾಡಿರ್ತಾರ. ಹಂಗೆ ಬಹಳ ಮಂದಿ ಬಲ್ಲಿ 2 ಮೊಬೈಲ್ ಇರ್ತಾವ, ಅದ್ರಾಗನು ಓಟ್ ಮಾಡಿರ್ತಾರ ಬಿಡ್ರಿ. ಈಗ ಸಿದ್ದರಾಮಯ್ಯನವ್ರ ವಿಷಯ ಯಾಕೆ ಬಂತಂತ ಹೇಳ್ತೀನಿ ಕೇಳ್ರಿ ನೀವು. ಸಿದ್ದರಾಮಯ್ಯ ಸಾಹೇಬ್ರು ವರುಣಾ ಕ್ಷೇತ್ರದಾಗ ಪಡ್ಕೊಂಡಂತ ಮತಕ್ಕಿನ 40 ಪಟ್ಟು ಜಾಸ್ತಿ ಓಟ್ ಗಿಲ್ಲಿ ತಗೊಂಡಾರ. ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದನ್ನು ನೋಡಿ ಶಾಕ್ ಆಗಿರಬಹುದು. ನೆಕ್ಸ್ಟ್ ಏನರೇ ಮಂಡ್ಯ ಮೈಸೂರು ಕಡೆ ಗಿಲ್ಲಿ ಬಂದ್ ಎಲೆಕ್ಷನ್ ಅಖಾಡಕ್ಕೆ ನಿಂತು ಬಿಟ್ರ, ಎಲೆಕ್ಷನ್ಗೆ ಇಳಿದು ಬಿಟ್ರೆ ಹೆಂಗ ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರ ನೋಡ್ರಿ. ಹಂಗೆ ಸುಮ್ನೆ ಮಜಾಕ್ ಮಾಡ್ಲಿಕತ್ತೀನ್ರಿ. ಮತ್ತ ನೀವು ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಯಾರೂನು. ಮತ್ತ ಈಗ ಗಿಲ್ಲಿನಂತೂ ಎಲ್ಲರೂ ಕೂಡಿ ಓಟ್ ಹಾಕಿ ಗೆಲ್ಸಿದ್ರು. ಆದ್ರೆ ಏನಂತೀನಿ, ಈ ಮಾಮೂಲಿ ಎಲೆಕ್ಷನ್ಕಿನ ಭರ್ಜರಿಯಾಗಿ ಪ್ರಚಾರ ಮಾಡಿ ಗೆಲ್ಸಿದ್ದಾಯ್ತು. ಈಗ ಮುಂದೇನು, ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟ, ಅವನಿಗೆ ಈ ಲೆವೆಲ್ಗೆ ಸಪೋರ್ಟ್ ಮಾಡಿದ್ರಿ. ಆದ್ರ ಚಲೋ ಕೆಲಸ ಮಾಡೋರಿಗೆ ಯಾಕೆ ಸಪೋರ್ಟ್ ಕೊಡಲ್ಲ? ಪುನೀತ್ ಕೆರೆಹಳ್ಳಿ ಬಗ್ಗೆ ಇದ್ರ ಒಂದ್ 10% ತಲೆ ಕೆಡ್ಸ್ಕೊಂಡಿದ್ರ ರಾಜ್ಯ ಉದ್ಧಾರ ಆಗ್ತೈತ್ ನೋಡ್ರಿ. ಬಿಡ್ರಿ ಹೋಗ್ಲಿ, ಅಟ್ಲೀಸ್ಟ್ ಮುಂದಿನ ಸಲ ಈ ಚುನಾವಣೆ ಬಂದಾಗ ಚಂದಂಗ ಯೋಚನೆ ಮಾಡಿ ಮತ ಹಾಕ್ರಿ. ಹೆಂಗ್ ಈಗ ಒಳ್ಳೆ ವ್ಯಕ್ತಿತ್ವ ಗೆಲ್ಬೇಕು ಅಂತೆಲ್ಲ ಹಠಕ್ಕೆ ಬಿದ್ದು ವೋಟ್ ಹಾಕ್ಸಿದ್ರಲ್ಲ, ಅದೇ ತರ ಯುವಕರು ನಾಳೆ ಎಲೆಕ್ಷನ್ ಬಂದಾಗ್ನೂ ಸಹಿತ ಇದೇ ಒಂದು ಜೋಶ್ ಒಳ್ಳೆತನ ಇರ್ಲ್ರಪ್ಪ. ಗಿಲ್ಲಿಗೆ ಮೋಸ ಆಗ್ಲಿಕ್ಕತ್ತದ, ಗಿಲ್ಲಿ ಗೆಲ್ಸಲ್ಲ ಅಂತ ಅಂದಾಗ ಹೆಂಗ ರೋಷಾವೇಶ ಆಕ್ರೋಶ ಬಂತ ನೋಡ್ರಿ. ಅದೇ ರೋಷಾವೇಶ ನಮ್ಮದೇ ರೊಕ್ಕ ತಿಂದು ಕೆಲಸ ಮಾಡ್ಲಾರ್ದೆ ಇದ್ದಾಗ, ಸರ್ಕಾರ ತಪ್ಪು ಮಾಡ್ದಾಗ್ಲೂ ಇರ್ಲಿ ಅಂತೀನಿ ನಾನು. ಹಿಂಗ ಪ್ರಶ್ನೆ ಮಾಡುವಂಗ ಆಗ್ಲಿ. ನಾ ಹೇಳಿದ ಖರೆ ಆಯ್ತೋ ಇಲ್ಲಂತ ನೀವೇ ಕಮೆಂಟ್ ಮಾಡಿ ಹೇಳಿರ್ಬೇಕಿದ್ರ. ಈ ಮತ್ತ ಅಂಥದ್ದು ಈಗೇನಾಯ್ತಂತ ಕೇಳ್ಲಿಕತ್ತೀರಿ ನೀವ. ನೋಡ್ರಿ, ಈಗ ನಮ್ಮ ಕಲಬುರ್ಗಿ ಸಂಸದರನ್ನ ನೋಡ್ಬೇಕು ನೀವು. ಗೆದ್ದಾಗಿಂದ ಪಾಪ ಕೋಮಾದಾಗೆ ಅದಾರೋ ಏನೋ, ಒಟ್ಟ ಸುದ್ದಿನೇ ಇರ್ಲಿಲ್ಲ. ರಾಧಾಕೃಷ್ಣ ದೊಡ್ಡಮನಿ ಅಂತ ಹೇಳಿ ಖರ್ಗೆ ಅವರ ಅಳಿಯ ಬೇರೆ ಮೊದಲನೇ ಸಲ MP ಆಗಿ ಆಯ್ಕೆ ಆಗ್ಯಾರ. ಹೆಸರಿಗಷ್ಟೇ ಆಯ್ಕೆ ಆಗಿದ್ ನೋಡ್ರಪ್ಪ. ಕೆಲಸ ಮಾಡಿದ್ ಮಾತ್ರ ಏನಂದ್ರೆ ಏನೂ ಇಲ್ಲ ನೋಡ್ರಿ. ಈ ಕೇಂದ್ರ ಸರ್ಕಾರ ಪ್ರತಿ ಸಂಸದರಿಗೆ ಸಂಸದರ ನಿಧಿ ಅಂತ ಕೊಡ್ತೈತಿ. ಅದನ್ನ ಇಟ್ಕೊಂಡು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಳಸ್ಕೋಬಹುದು. ಆದ್ರ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು ಇಲ್ಲಿ ತನಕ ಸಂಸದರ ನಿಧಿಯಿಂದ